ನವನವೀನ ತೊರೆಯ ನೀರದು ಹರಿದು ಹಳತನ್ನು ತೊರೆವಂತೆ ರಾಗ ಭಾವಗಳಿಲ್ಲಿ ನವನವೀನ ಮೊಗ್ಗು ದಳಗಳ ಬಿಡಿಸಿ ಕುಸುಮವನು ಪೊರೆವಂತೆ ರಾಗ ಭಾವಗಳಲ್ಲಿ ನವನವೀನ ಪದಗಳ ಪುರದಲ್ಲಿ ಹೊಸ ಕಾವ್ಯ ದೊರೆವಂತೆ ರಾಗ ಭಾವಗಳಲ್ಲಿ ನವನವೀನ ಭಾವನವನವೀನ ನಡೆವುದೊಂದಿದೆ ದಾರಿ ನುಡಿವುದೊಂದಿದೆ ದಾರಿ ದಾರಿ ದಾರಿಯ ನಡುವೆ ದಟ್ಟ ಮಂಜು. ಸಾಮಾನ್ಯರ ಬದುಕಿನ ವಾಸ್ತವತೆಗಳನ್ನು ಜೀವನದ ಗಹನವಾದ ತತ್ವಗಳೊಂದಿಗೆ ಬೆಸೆದು ರಚಿಸಿದ ಕಾವ್ಯ ಶ್ರೀ KS ನರಸಿಂಹಸ್ವಾಮಿ ಅವರದು. ಇವರಿಗೆ ಪ್ರಣಾಮಗಳನ್ನು ಹೇಳುತ್ತಾ ನಮ್ಮ ಈ ಸಂಚಿಕೆಯನ್ನು ಪ್ರಾರಂಭಿಸುತ್ತಿದ್ದೇವೆ. ಕನ್ನಡದ ಮನಸ್ಸುಗಳಿಗೆ ದೂರದರ್ಶನದ ಚಂದನ ವಾಹಿನಿಯ ಭಾವನವನವೀನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಇವತ್ತು ನಾವು KS ಅವರ ಗೀತೆಗಳ ಸಂಭ್ರಮವನ್ನು ಆಚರಿಸ್ತಾ ಇದ್ದೇವೆ. ನಮ್ಮ ವಾದ್ಯವೃಂದದ ಒಂದು ಕಿರುಪರಿಚಯನ್ನು ಮಾಡಿಕೊಡೋದಕ್ಕೆ ಇಷ್ಟಪಡ್ತೇನೆ. ಕರ್ನಾಟಕದ ಪ್ರಸಿದ್ಧ ಕೀಬೋರ್ಡ್ ವಾದಕರಾದ ನಗರ ಕೃಷ್ಣ ಉಡುಪ ಅವರು. ಕೃಷ್ಣ ಉಡುಪ ಅವರು ಪಂಡಿತ್ ಶೇಷಾದ್ರಿ ಗವಾಯಿ ಅವರಲ್ಲಿ ಸಂಗೀತಾಭ್ಯಾಸವನ್ನು ಶುರು ಮಾಡಿ ಆ ನಂತರ GK ವೆಂಕಟೇಶ್ ಅವರೊಂದಿಗೆ ಅರೇಂಜ್ಮೆಂಟ್ ಮಾಡ್ತಿದ್ದಂತಹ ಅಪ್ಪಲ ರಾಜು ಅವರು ಇವರ ಎರಡನೇ ಗುರುಗಳು. ನಂತರ ಸುಗಮ ಸಂಗೀತಕ್ಕೆ ಪಾದಾರ್ಪಣೆ ಮಾಡಿದಾಗ NS ಪ್ರಸಾದ್ ಅವರು ಇವರ ಮತ್ತೊಬ್ಬ ಗುರುಗಳು. ಮ್ಯಾಂಡೋಲಿನ್ ವಾದನದಲ್ಲಿ ವೀರೇಂದ್ರ ಅವರು ರಂಗಭೂಮಿಯ ಹಿನ್ನೆಲೆಯಿಂದ ಬಂದಂಥ ಕಲಾವಿದರು. ಅವರ ತಂದೆ ತುಂಬಾಡಿ ನಾರಾಯಣ್ ಅವರಲ್ಲಿ ಸಂಗೀತಾಭ್ಯಾಸ, ಆನಂತರ ಮ್ಯಾಂಡೋಲಿನ್ ಪ್ರಸಾದ್ ಅವರ ಶಿಷ್ಯರು ಕೂಡ. ಕೊಳಲು ವಾದನದಲ್ಲಿ ನಿರಂಜನ್ ಹೆಗ್ಡೆ ಅವರು ಪಂಡಿತ್ ನಾಗರಾಜ್ ಹೆಗ್ಡೆ ಶಿರ್ನಾಲ್ ಅವರಲ್ಲಿ ಕೊಳಲ ಅಭ್ಯಾಸವನ್ನು ಮಾಡಿದ್ದಾರೆ. ತಬಲಾ ವಾದನದಲ್ಲಿ ಅಮಿತ್ ರಾಜ್ ಅವರು ತಮ್ಮ ತಬಲಾ ವಾದನವನ್ನು ಕಲಿತಿದ್ದು ಪಂಡಿತ್ ರಾಜಗೋಪಾಲ್ ಕಲ್ಲೂರ್ಕರ್ ಅವರಲ್ಲಿ. ರಿದಮ್ ಪ್ಯಾಡ್ ವಾದನದಲ್ಲಿ ಯಶೋಧರ್ ಅವರ ಗುರುಗಳು ಪಂಡಿತ್ ಶೇಷಾದ್ರಿ ಗವಾಯಿ ಅವರು, ಮತ್ತೆ ಸ್ವತಃ ಅವರ ತಂದೆ ಶ್ರೀ ವೆಂಕಟೇಶ್ ಮೂರ್ತಿ ಅವರು. ನಮ್ಮ ಈ ಸಂಚಿಕೆಗೆ KS ಅವರ ಗೀತೆಗಳನ್ನು ಪ್ರಸ್ತುತಪಡಿಸಲು ಸುಪ್ರಸಿದ್ಧ ಗಾಯಕರಾದ ಶ್ರೀಮತಿ MD ಪಲ್ಲವಿಯವರು, ಗಾಯಕರು, ನಟಿ, ನಿರ್ದೇಶಕಿ, ಸಂಗೀತ ನಿರ್ದೇಶಕಿ, ಬಹುಮುಖ ಪ್ರತಿಭೆ, ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಇಂದಿನ ಸಂಚಿಕೆಯನ್ನು ನಾವು ಗುರುವಿನ ಸ್ಮರಣೆಯೊಂದಿಗೆ ಆರಂಭ ಮಾಡೋಣ ಅಲ್ವಾ? ಖಂಡಿತ. KS ಅವರು ನಮಗೆ ಗುರುಗಳಿದ್ದ ಹಾಗೆ ಗುರುವಂದನೆಯನ್ನು ಮಾಡಿ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. गुरुर्ब्रह्मा गुरुर्विष्णु गुरुदेवो महेश्वरः गुरु परब्रह्मा तस्मै श्री गुरुवे नमः.
ಎಸ್ನ ಅವರ ಕವಿತೆಗಳನ್ನು ಹಾಡುವ ಭಾಗ್ಯ ನನ್ನದು ಕೂಡ. ಅವರ ಎಷ್ಟೋ ಸಾಲುಗಳನ್ನು ವೇದಿಕೆಗಳಲ್ಲಿ ಹಾಡುವ ಒಂದು ಪುಣ್ಯ ನನ್ನದಾಗಿಸಿಕೊಂಡಿದ್ದೇನೆ. ಹಾಡುವುದಕ್ಕೆ ಕೇಳುವುದಕ್ಕೆ ಬಹಳ ಸರಳವಾದ ಸಾಲುಗಳು ಅಂತ ಅನಿಸತ್ತೆ. ಬಹಳ ಗಾಢವಾದ ಅರ್ಥಗಳನ್ನು ಉಳ್ಳಂಥ ಪದ್ಯಗಳು. ಅವರು ಬಹಳ ಜನರು ಅವರನ್ನು ಕರಿತಿದ್ದದ್ದು ಪ್ರೇಮ ಕವಿ ಅಂತ. ಆದರೆ ಅವರು ಎಲ್ಲ ರೀತಿಯ ಕವಿತೆಗಳನ್ನು ಬರೆದಿದ್ದಾರೆ. ರೊಮ್ಯಾಂಟಿಕ್ಕಿಂದ ಹಿಡಿದು ಅಬ್ಸರ್ಡ್ ಪೋಯಿಟ್ರಿ ಕೂಡ ಬರೆದಿದ್ದಾರೆ ಅವರು. ಗಡಿಯಾರದ ಅಂಗಡಿ ಅಂಥ ಒಂದು ಪದ್ಯವನ್ನು ಕೂಡ ಬರೆದಂಥ KSನ ಅವರು ಗಂಡ ಹೆಂಡಿರ ನಡುವೆ ಇರುವ ಒಂದು ನವಿರಾದ ಪ್ರೀತಿಯ ಸಂಬಂಧವನ್ನು ಕೂಡ ಬಿಡಿಸಿಟ್ಟು ನಮಗೆ ತೋರಿಸಿಕೊಟ್ಟಂಥ ಕವಿ. ಸೊ ಅವರಿಗಿದ್ದಂಥ ಒಂದು ವಿಸ್ತಾರ ಏನಿದೆ ಅದು ನಿಜವಾಗ್ಲೂ ನಾವು ಕನ್ನಡಿಗರಾಗಿ ಅವರನ್ನು ಪಡೆದದ್ದೇ ನಮ್ಮ ಪುಣ್ಯ ಅಂತ ಹೇಳ್ಬೋದು. ಖಂಡಿತವಾಗಿಯೂ ಹೌದು. ನಮ್ಮ ಮೊದಲ ಗೀತೆಯತ್ತ ಧಾವಿಸೋಣ. ಮೌನದಲ್ಲಿ ಮಾತು. ಮೌನದಲ್ಲಿ ಮಾತು ಹುಡುಕುತ್ತಾ ಬಂದಿಹೆ ನಾನು. ಈ ಗೀತೆಯ ಸುಂದರ ಪ್ರಸ್ತುತಿ ಈಗ MD ಪಲ್ಲವಿ ಅವರು ಹಾಡಲಿದ್ದಾರೆ. ಇದರ ಸ್ವರ ಸಂಯೋಜನೆಯನ್ನು ಮಾಡಿರೋರು BK ಸೀತಾರಾಮರಾವ್. ಹುಡುಕುತ್ತ ಬಂದಿಹೆ ನಾನು. ಮೌನದಲ್ಲಿ ಮಾತ ಹುಡುಕುತ್ತ ಬಂದಿಹೆ ನಾನು. ಮಾತು ಸಿಕ್ಕಿದೆ ಎಂದು ಕೇಳಬೇಡಿ. ಮಳೆ ಬಿಲ್ಲ ಮೌನ ನನ್ನನ್ನು ಆವರಿಸುವುದು. ಮಳೆ ಬಿಲ್ಲ ಮೌನ ನನ್ನನ್ನು ಆವರಿಸುವುದು. ಪಡು ಬೆಟ್ಟಗಳ ಮೇಲೆ ಬಿಲ್ಡಿಂಗ್ಗಳು. ಪಡು ಬೆಟ್ಟಗಳ ಮೇಲೆ ಬಿಲ್ಡಿಂಗ್ಗಳು. ಮೌನದಲ್ಲಿ ಮಾತ ಹುಡುಕುತ್ತ ಬಂದಿಹೆ ನಾನು. ಮಾತು ಸಿಕ್ಕಿತೆ ಎಂದು ಕೇಳಬೇಡಿ. ಮಾತು ಸಿಕ್ಕಿತೆ ಎಂದು ಕೇಳಬೇಡಿ. ನಡೆದದ್ದು ನುಡಿಯಾಗಿ ಎದೆಯ ತುಂಬಿತು ಕನಸು. ನಡೆದದ್ದು ನುಡಿಯಾಗಿ ಎದೆಯ ತುಂಬಿತು ಕನಸು. ತಲೆಯ ತಗ್ಗಿಸಿ ನಿಂತೆ ದೀನನಾಗಿ. ಮಾಘ ಮಾಸದ ಗಾಳಿ ನನ್ನ ನೆತ್ತಿಯ ಮೇಲೆ. ಮಾಘ ಮಾಸದ ಗಾಳಿ ನನ್ನ ನೆತ್ತಿಯ ಮೇಲೆ. ಹಾದು ಹೋಯಿತು ನಕ್ಕೆ ವೇಗವಾಗಿ. ಹಾದು ಹೋಯಿತು ನಕ್ಕೆ ವೇಗವಾಗಿ. ಮೌನದಲ್ಲಿ ಮಾತ ಹುಡುಕುತ್ತ ಬಂದಿಹೆ ನಾನು. ಮಾತು ಸಿಕ್ಕಿತೆ ಎಂದು ಕೇಳಬೇಡಿ. ಮಾತು ಸಿಕ್ಕಿತೆ ಎಂದು ಕೇಳಬೇಡಿ.
ಮಾತುಗಳಲ್ಲಿ ಹೆಜ್ಜೆ ಇಟ್ಟೇನು ಮುಂದೆ, ಮಾತುಗಳಲ್ಲಿ ಹೆಜ್ಜೆ ಇಟ್ಟೇನು ಮುಂದೆ, ದನಗಾಹಿಗಳ ಕಂಡೆ ಮಾತಿನಾಚೆ. ವೀಣೆಯಾಯಿತು ಮಾತು ನಾನು ಅಚ್ಚರಿ ಒಡೆ, ವೀಣೆಯಾಯಿತು ಮಾತು ನಾನು ಅಚ್ಚರಿ ಒಡೆ, ಕಂಡದರಲ್ಲಿ ಕಾಣದನ್ನು ಕಂಡೆ, ಕಂಡದರಲ್ಲಿ ಕಾಣದನ್ನು ಕಂಡೆ. ಮೌನದಲ್ಲಿ ಮಾತ ಹುಡುಕುತ್ತ ಬಂದಿಹೆ ನಾನು, ಮಾತು ಸಿಕ್ಕಿದೆ ಎಂದು ಕೇಳಬೇಡಿ, ಮಾತು ಸಿಕ್ಕಿದೆ ಎಂದು ಕೇಳಬೇಡಿ. ಕಡಲ ತಡಿಯಲಿ ಮಾತು, ಬೆಟ್ಟ ಮುಡಿಯಲಿ ಮಾತು, ವನವನಾಂತರಗಳಲ್ಲಿ ಒಲಿದ ಮಾತು. ಕಡಲ ತಡಿಯಲಿ ಮಾತು, ಬೆಟ್ಟ ಮುಡಿಯಲಿ ಮಾತು, ವನವನಾಂತರಗಳಲ್ಲಿ ಒಲಿದ ಮಾತು. ಮಾತುಧಾತುಗಳಲ್ಲಿ ಕಂಡು ಬಂದಿತು ಚೆಲುವು, ಮಾತುಧಾತುಗಳಲ್ಲಿ ಕಂಡು ಬಂದಿತು ಚೆಲುವು. ಕವಿತೆಯಾಯಿತು ನನಗೆ ನನ್ನ ಮಾತು, ಕವಿತೆಯಾಯಿತು ನನಗೆ ನನ್ನ ಮಾತು. ಮೌನದಲ್ಲಿ ಮಾತ ಹುಡುಕುತ್ತ ಬಂದಿಹೆ ನಾನು, ಮಾತು ಸಿಕ್ಕಿದೆ ಎಂದು ಕೇಳಬೇಡಿ. ಮಳೆ ಬಿಲ್ಲ ಮೌನ ನನ್ನನ್ನು ಆವರಿಸಿಹುದು, ಮಳೆ ಬಿಲ್ಲ ಮೌನ ನನ್ನನ್ನು ಆವರಿಸಿಹುದು. ಪಡು ಬೆಟ್ಟಗಳ ಮೇಲೆ ಬೆಳ್ಳಿಂಗಳು, ಪಡು ಬೆಟ್ಟಗಳ ಮೇಲೆ ಬೆಳ್ಳಿಂಗಳು. ಮೌನದಲ್ಲಿ ಮಾತ ಹುಡುಕುತ್ತ ಬಂದಿಹೆ ನಾನು, ಮಾತು ಸಿಕ್ಕಿದೆ ಎಂದು ಕೇಳಬೇಡಿ, ಮಾತು ಸಿಕ್ಕಿದೆ ಎಂದು ಕೇಳಬೇಡಿ, ಮಾತು ಸಿಕ್ಕಿದೆ ಎಂದು ಕೇಳಬೇಡಿ. ಓ ಮಾತು ಸಿಕ್ಕಿದೆ ಎಂದು ಕೇಳಬೇಡಿ. ಮೌನದಲ್ಲಿ ಮಾತ ಹುಡುಕುತ್ತ ಬಂದೆ. ಮುಂದಿನ ಗೀತೆ ಮುಂದಿನ ಗೀತೆ ಬಹಳ ಅದ್ಭುತವಾದ ಒಂದು ಕವಿತೆ. ದೇವ ನಿನ್ನ ಮಾಯೆಗಂಜಿ ನಡುಗಿ ಬಾಡೆನು, ನಿನ್ನ ಇಚ್ಛೆಯಂತೆ ನಡೆವೆ ನಡ್ಡಿ ಮಾಡೇನು ಅಂತ ಒಂಥರ ಬೇರೆ ರೀತಿಯಾಗಿ ದೇವರನ್ನ ಮಾತಾಡಿಸುವಂಥ ಗೀತೆ ಇದು. ಇದರ ಸಂಯೋಜನೆಯ ವೈಶಿಷ್ಟ್ಯ
ತುಂಬ ಕ್ರೊಮ್ಯಾಟಿಕ್ ಆಗಿದೆ, ಬಹಳಷ್ಟು ರಾಗಗಳು. ಇದು ಒಂದು ಸ್ವರ ಸಂಯೋಜನೆ ಅಲ್ವಾ? ರಾಜು ಅನಂತ ಸ್ವಾಮಿ ಅವರ ಗೀತೆಗಳನ್ನು ಹಾಡೋದು ಅಂದ್ರೇ ಒಂದು ರೀತಿಯ ಚಾಲೆಂಜ್. ಹೌದು. ಅವರ ಗೀತೆಗಳು, ಅವರ ಸಂಯೋಜನೆಯ ಸ್ಟೈಲ್ ಬಹಳ ಕಾಂಪ್ಲಿಕೇಟೆಡ್ ಕಾರ್ಡ್ಸ್ ಬಳಸೋದು ಅಥವಾ ಕ್ರೊಮ್ಯಾಟಿಕ್ ನೋಟ್ಸನ್ನು ಬಳಸೋದು, ಇದೆಲ್ಲ ತುಂಬ ಅವ್ರಿಗೆ ಇಷ್ಟ ಆಯಿತು ಈ ಥರ ಮಾಡಬೇಕು ಅಂತ. ಹಲವಾರು ಗೀತೆಗಳನ್ನು ಅದೇ ರೀತಿಯಲ್ಲಿ ಮಾಡಿದ್ದಾರೆ. ಅದರಲ್ಲಿ ಸಿಂಪಲ್ ಆಗಿರೋ ಗೀತೆ ಅಂದರೆ ಇದು ಇದೆ. ಹೌದು. ಇದು ಕಷ್ಟನೇ, ಆದರೆ ಕಷ್ಟಗಳಲ್ಲಿ ಸಿಂಪಲ್ ಆಗಿರುವಂಥ ಒಂದು ಸಂಯೋಜನೆ. ದಯವಿಟ್ಟು ಪ್ರಸ್ತುತಪಡಿಸಿ. ಖಂಡಿತ. ಬಾಡೆನು ನಿನ್ನ ಇಚ್ಛೆಯಂತೆ ನಡೆವೆ ನಡ್ಡಿವಾಡೆನು. ಓ ದೇವ ನಿನ್ನ ಮಾಯೆ ಗಂಜಿ ನಡುಗಿ ಬಾಡೆನು ನಿನ್ನ ಇಚ್ಛೆಯಂತೆ ನಡೆವೆ ನಡ್ಡಿವಾಡೆನು. ಮುಕ್ತಿ ಮುಕ್ತಿ ನನ್ನ ನಾನು ತಿಳಿದುಕೊಳ್ಳುವುದು. ಓಹೋ ಮುಕ್ತಿ ಮುಕ್ತಿ ನನ್ನ ನಾನು ತಿಳಿದುಕೊಳ್ಳುವುದು. ಸಾವಿಗಂಜಿ ನಿನ್ನಡಿಯಲಿ ಅಡಗಿಕೊಳ್ಳುವುದು. ಸಾವಿಗಂಜಿ ನಿನ್ನಡಿಯಲಿ ಅಡಗಿಕೊಳ್ಳುವುದು. ದೇವ ನಿನ್ನ ಮಾಯಿ ಗಂಜಿ ನಡುಗಿ ಬಾಡೆನು ನಿನ್ನ ಇಚ್ಛೆಯಂತೆ ನಡೆವೆ ನಡೆವಾ. ಶಕ್ತಿ ಇತ್ತೆ ಮುಕ್ತಿಯನ್ನು ಗಳಿಸಿಕೊಳ್ಳಲು. ಶಕ್ತಿ ಇತ್ತೆ ಮುಕ್ತಿಯನ್ನು ಗಳಿಸಿಕೊಳ್ಳಲು. ನೀರ ನೆರೆದೆ ಬಳ್ಳಿಯನ್ನು ಬೆಳೆಸಿಕೊಳ್ಳಲು. ನೀರ ನೆರೆದೆ ಬಳ್ಳಿಯನ್ನು ಬೆಳೆಸಿಕೊಳ್ಳಲು. ದೇವ ನಿನ್ನ ಮಾಯೆ ಗಂಜಿ ನಡುಗಿ ಬಾಡೆನು ನಿನ್ನ ಇಚ್ಛೆಯಂತೆ ನಡೆವೆ ನಡೆವಾಡೆನು.
ಎಲ್ಲವನ್ನು ಕೊಟ್ಟಿರುವೆ ಏನು ಬೇಡಲಿ ಆ, ಆ, ಎಲ್ಲವನ್ನು ಕೊಟ್ಟಿರುವೆ ಏನೋ ಬೇಡಲಿ ಜಗವ ನಿನಗೆ ಬಿಟ್ಟಿರುವೆ ಏಕೆ ಕಾಡಲಿ ಜಗವ ನಿನಗೆ ಬಿಟ್ಟಿರುವೆ ಏಕೆ ಕಾಡಲಿ ದೇವ ನಿನ್ನ ಮಾಯಗಂಜಿ ನಡುಗಿ ಬಾಡೆನು ನಿನ್ನ ಇಚ್ಛೆಯಂತೆ ನಡುವೆ ನಡ್ಡಿ ಮಾಡೆನು ಹೋ ದೇವ ನಿನ್ನ ಮಾಯಗಂಜಿ ನಡುಗಿ ಬಾಡೆನು ನಿನ್ನ ಇಚ್ಛೆಯಂತೆ ನಡುವೆ ನಡ್ಡಿ ಮಾಡೆನು ನಿನ್ನ ಇಚ್ಛೆಯಂತೆ ನಡುವೆ ನಡ್ಡಿ ಮಾಡೆನು ನಿನ್ನ ಇಚ್ಛೆಯಂತೆ ನಡುವೆ ನಡ್ಡಿ ಮಾಡೆನು ಓ ದೇವ ನಿನ್ನ ಮಾಯಗಂಜಿ ನಡುಗಿ ಬಾಡೆನು. ಬಹಳ ಚೆನ್ನಾಗಿ ಹಾಡಿದ್ರಿ ಮೇಡಮ್. ಥ್ಯಾಂಕ್ ಯು. ಧನ್ಯವಾದಗಳು ನಿಮಗೆ. ಧನ್ಯವಾದ. ಥ್ಯಾಂಕ್ ಯು. ನಿಮ್ಮ ಸುದೀರ್ಘವಾದ ಪಯಣದಲ್ಲಿ KS ಅವರ ಯಾವ ಕವಿತೆ ನಿಮಗೆ ಭಾವನಾತ್ಮಕವಾಗಿ ಅತ್ಯಂತ ತೃಪ್ತಿ ಕೊಡ್ತು, ಜೊತೆಗೆ ಹಾಡೋದಕ್ಕೆ ಒಂದು ಸವಾಲು ಕೊಡ್ತು? KS ನರಸಿಂಹಸ್ವಾಮಿ ಅವರ ಗೀತೆಗಳನ್ನು ವೇದಿಕೆಯಲ್ಲಿ ನಾನು ಹಾಡ್ತಾನೆ ಬಂದಿದ್ದೀನಿ ಒಂದು 25-30 ವರ್ಷದಿಂದ. ಅವರು ಒಂದು ಗೀತೆಯನ್ನು ನಾನು ಹಾಡದೇ ಇದ್ದರೆ ಜನ ನನಗೆ ಕಾರ್ಯಕ್ರಮ ಮುಗಿಸೋದಕ್ಕೆ ಬಿಡೋದಿಲ್ಲ. ಅದನ್ನ ಇವತ್ತು ನಾನು ಇಲ್ಲಿ ಹಾಡ್ತಾ ಇದ್ದೀನಿ. ದೀಪವು ನಿನ್ನದೇ ಗಾಳಿಯು ನಿನ್ನದೇ. ಅದಲ್ಲದೆ ಮೈಸೂರು ಮಲ್ಲಿಗೆ ಕವನ ಸಂಕಲನದ ಹಲವಾರು ಕವಿತೆಗಳು ತುಂಬ ಅದ್ಭುತವಾದ ರಾಗ ಸಂಯೋಜನೆಯನ್ನು ಮಾಡಿರುವ ಗೀತೆಗಳು C. ಅಶ್ವಥ್ ಅವರು. ಅದರಲ್ಲಿ ತೌರ ಸುಖದೊಳಗೆನ್ನ ಇರಬಹುದು, ಅಥವಾ ಈವನ್ ಬಳೆಗಾರ ಚೆನ್ನಯ್ಯ, ಅದು ಗಂಡಿನ ಧ್ವನಿಯಲ್ಲಿ ಬಂದರೂ ಕೂಡ ನನಗೆ ಹಾಡೋದಕ್ಕೆ ತುಂಬ ಇಷ್ಟ. ವೇದಿಕೆಗಳಲ್ಲಿ ಹಾಡ್ತಾ ಇರ್ತೀನಿ. ನಾನು ಅವರ ಇನ್ನೊಂದು ಗೀತೆ ಗಡಿಯಾರದಂಗಡಿಯ ಮುಂದೆ ಬೆದರಿದ ಕುದುರೆ, ಅದನ್ನು ಕೂಡ ನಾನು ಸಂಯೋಜನೆ ಮಾಡಿದ್ದೀನಿ. ಬಹಳ ಒಂದು ಅಬ್ಸರ್ಡ್ ಇಮೇಜಸ್ ಇರುವಂಥ ಕವಿತೆ. ಆಮೇಲೆ ಇದು ನಾನು ಇವಾಗಲೇ ಹಾಡಿದ್ನಲ್ಲ, ಮೌನದಲ್ಲಿ ಮಾತ ಹುಡುಕುತ್ತಾ ಬಂದಿಹೆ ನಾನು, ಇಂಟ್ರಾಸ್ಪೆಕ್ಟಿವ್ ಆಗಿರುವಂಥ ಗೀತೆಗಳನ್ನು ಕೂಡ ಅವರು ಕವನಗಳನ್ನು ಬರೆದಿದ್ದಾರೆ. ಸಂಭಾಷಣೆ ಇರುವಂಥ ಕವನಗಳನ್ನು ಬರೆದಿದ್ದಾರೆ, ನಾಟಕೀಯವಾದ ಕವನಗಳನ್ನು ಬರೆದಿದ್ದಾರೆ, ಮತ್ತು ಪ್ರೇಮ ಗೀತೆಗಳನ್ನು ನನಗೆ ಅವರ ಗೀತೆ ಇದೆಯಲ್ಲ, ಸಿರಿಗೆರೆಯ ನೀರಿನಲ್ಲಿ ಬಿರಿದ ತಾವರೆಯಲ್ಲಿ, ಆ ಕವಿತೆ ಎಷ್ಟು ಸಲ ಕೇಳಿದ್ರು ಹಾಡಿದ್ರು ಅದರಲ್ಲಿರುವ ಒಂದು ಬ್ಯೂಟಿ ಏನಿದೆ ಅದು ಸಂಪೂರ್ಣವಾಗಿ ನಮಗೆ ಸಾಕಾಗೋದಿಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿದೆ ಆ ಕವನ. ಬಹುಶಃ ಜಗತ್ತಿನ ಅತ್ಯಂತ ಸುಂದರವಾದ ಕವಿತೆಗಳಲ್ಲಿ ಅದು ಒಂದು ಅಂತ ಹೇಳಬಹುದು. ಮೇಡಮ್, ಮುಂದಿನ ಗೀತೆ ಮೈಸೂರನಂದ ಸ್ವಾಮಿ ಅವರ ಸಂಯೋಜನೆ. ಇದು ಒಂದು ಬಹಳ ಅಪರೂಪದ ಗೀತೆ ಅಂತ ಹೇಳಬಹುದು. ಹೆಚ್ಚಾಗಿ ಜಾಸ್ತಿ ಎಲ್ಲೂ ಕೇಳಿಲ್ಲ. ಉಪಮೆಗಳನ್ನು ಕೊಡ್ತಾ ಹೋಗ್ತಾರೆ ಅವರು. ಮುಗಿಲನ್ನು ಅವರು ವಿವರಿಸ್ತಾ ಹೋಗ್ತಾರೆ. ಹೀಗಿದೆ ಮುಗಿಲು, ಹಾಗಿದೆ ಮುಗಿಲು ಅಂತ. ಶ್ರೀಕೃಷ್ಣನಂತೊಂದು ಮುಗಿಲು, ಅಲ್ಲಿ ರಾಧೆಯಂತಿನ್ನೊಂದು ಮುಗಿಲು, ಮತ್ತು ಬಳ್ಳಿಯ ಮನೆಯಂತೆ ಮುಗಿಲು, ಅಲ್ಲಿ ಹಳ್ಳಿಯ ಹಾಡಿನ ಹುಯಿಲು, ಹೆಣ್ಣಿಗೆ ಎಷ್ಟೊಂದು ದಿಗಿಲು, ಕೆನ್ನೆಗೆ ಹೂವಿನ ನೆಳಲು, ಕಿರುತಾರೆ ಮುಡಿಯಂತೆ ಮುಗಿಲು, ತನ್ನ ಚೆಲುವಿಗೆ ಬೆರಗಾದ ಮುಗಿಲು, ಕೊಳಲನ್ನು ತುಟಿಗಿಟ್ಟ ಮುಗಿಲು, ನಿನ್ನ ತುಟಿ ಎನ್ನ ಕೊಳಲೆನ್ನುವ ಮುಗಿಲು. ಮುಗಿಲನ್ನೇ ವರ್ಣಿಸ್ತಾ ಹೋಗ್ತಾರೆ. ತುಂಬ ಸುಂದರವಾದ ಕವಿತೆ ಇದು. ಮೋಡದ ಆಟಗಳನ್ನು ರಾಧೆ ಕೃಷ್ಣರ ಪ್ರೀತಿಗೆ ಹೋಲಿಸಿ ಬರೆದಿರುವಂಥ ಒಂದು ಕವಿತೆ ಇದು. ಇದಕ್ಕೆ ಸ್ವರ ಸಂಯೋಜನೆ ಮಾಡಿರೋರು ಶ್ರೀ ಮೈಸೂರು ಅನಂತಸ್ವಾಮಿ. ದಯವಿಟ್ಟು ಹಾಡಿ ಮೇಡಮ್. ಥ್ಯಾಂಕ್ ಯು. ಶ್ರೀಕೃಷ್ಣನಂತೊಂದು ಮುಗಿಲು, ಅಲ್ಲಿ ರಾಧೆಯಂತಿನ್ನೊಂದು ಮುಗಿಲು. ಶ್ರೀಕೃಷ್ಣನಂತೊಂದು ಮುಗಿಲು, ಅಲ್ಲಿ ರಾಧೆಯಂತಿನ್ನೊಂದು ಮುಗಿಲು. ಹೊಳೆದಾರಿ ಕಾಯುವ ಮುಗಿಲು, ಜರತಾರಿ ಸೆರಗಿನ ಮುಗಿಲು. ಮುಗಿಲು ಶ್ರೀಕೃಷ್ಣನಂತೊಂದು ಮುಗಿಲು.
ಬಳಸುವ ಯಮುನೆಯ ನೆಳಲು ಬೆಣ್ಣೆಯ ಗಿರಿಯಂತೆ ಮುಗಿಲು ಅಲ್ಲಿ ಬಳಸುವ ಯಮುನೆಯ ನೆಳಲು ಗೋಪಿಯರ ತಂಡದ ಮುಗಿಲು ಪಲ್ಲೆ ಹರಿಗೋಲು ಹುಣ್ಣಿಮೆಯ ಹೊನಲು ಹೊನಲು ಶ್ರೀಕೃಷ್ಣನಂತೊಂದು ಮುಗಿಲು ಬಳ್ಳಿಯ ಮನೆಯಂತೆ ಮುಗಿಲು ಅಲ್ಲಿ ಹಳ್ಳಿಯ ಹಾಡಿನ ಹೊಯ್ಲು ಬಳ್ಳಿಯ ಮನೆಯಂತೆ ಮುಗಿಲು ಅಲ್ಲಿ ಹಳ್ಳಿಯ ಹಾಡಿನ ಹೊಯ್ಲು ಹೆಣ್ಣಿಗೆ ಎಷ್ಟೊಂದು ದಿಗಿಲು ಕೆನ್ನೆಗೆ ಹೂವಿನ ನೆಳಲು ನೆಳಲು ಶ್ರೀಕೃಷ್ಣನಂತೊಂದು ಮುಗಿಲು ಕಿರುತಾರೆ ಮುಡಿಯಂತೆ ಮುಗಿಲು ತನ್ನ ಚೆಲುವಿಗೆ ಬೆರಗಾದ ಮುಗಿಲು ಕಿರುತಾರೆ ಮುಡಿಯಂತೆ ಮುಗಿಲು ತನ್ನ ಚೆಲುವಿಗೆ ಬೆರಗಾದ ಮುಗಿಲು ಕೊಳಲನ್ನು ತುಟಿಗಿಟ್ಟ ಮುಗಿಲು ನಿನ್ನ ತುಟಿಯನ್ನ ಕೊಳಲೆನುವ ಮುಗಿಲು ಮುಗಿಲು ಶ್ರೀಕೃಷ್ಣನಂತೊಂದು ಮುಗಿಲು ಬಾವಾರೆ ಎನ್ನುವ ಮುಗಿಲು ಅಲ್ಲಿ ಬರಲಾರೆ ಎನ್ನುವ ಮುಗಿಲು ಬಾವಾರೆ ಎನ್ನುವ ಮುಗಿಲು ಅಲ್ಲಿ ಬರಲಾರೆ ಎನ್ನುವ ಮುಗಿಲು ಕೆನ್ನೆ ಕೆಂಪಾದೊಂದು ಮುಗಿಲು ಅಲ್ಲಿ ಇನ್ನೊಂದು ಮುತ್ತೆನ್ನುವ ಮುಗಿಲು ಕೆನ್ನೆ ಕೆಂಪಾದೊಂದು ಮುಗಿಲು ಅಲ್ಲಿ ಇನ್ನೊಂದು ಮುತ್ತೆನ್ನುವ ಮುಗಿಲು ಅಲ್ಲೊಂದು ಇಲ್ಲೊಂದು ಮುಗಿಲು ಅಲ್ಲೊಂದು ಇಲ್ಲೊಂದು ಮುಗಿಲು ಮುಗಿಲೆಲ್ಲ ಕೃಷ್ಣನ ಕೊಳಲು ಮುಗಿಲೆಲ್ಲ ಕೃಷ್ಣನ ಕೊಳಲು 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 ಶ್ರೀಕೃಷ್ಣನಂತೊಂದು ಮುಗಿಲು ಅಲ್ಲಿ ರಾಧೆಯಂತೆ ಮುಗಿಲೆಲ್ಲ ಕೃಷ್ಣನ ಕೊಳಲು ಕೊಳಲು ಅಂತ ನೀವು ಹಾಡಿದಾಗ ಅಲ್ಲಿ ಹಾಗೆ ಸಣ್ಣದಾಗಿ ಒಂದು ಕೊಳಲಿನ ದನಿಯನ್ನು ನಮ್ಮ ನಿರಂಜನ್ ಕೊಟ್ಟರು. ಮುಗಿಲೆಲ್ಲ ಕೃಷ್ಣನ ಕೊಳಲು 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 ಸುಂದರವಾದ ಪ್ರಸ್ತುತಿ, ಮೈಸೂರು ಅನಂತಸ್ವಾಮಿ ಅವರ ದಿವ್ಯವಾದ ಸಂಯೋಜನೆ ಅಂತಲೇ ಹೇಳ್ಬೋದು ಇದು. ಮುಂದಿನ ಗೀತೆ ಈಗ ನಿಮ್ಮದೇ ಸ್ವರ ಸಂಯೋಜನೆಯ ಗೀತೆ. KS ನರಸಿಂಹಸ್ವಾಮಿ ಅವರ ಒಂದು ತುಂಟ ಗೀತೆ ಅಂತ ಹೇಳಬಹುದು. ಆದರೆ ಇದು ತುಂಟ ಗೀತೆಯು ಹೌದು, ಆದರೆ ಗಂಭೀರ ಗೀತೆಯೂ ಹೌದು. ನಮ್ಮ ಜೀವನದಲ್ಲಿ ನಾವು ಮಗುವಾಗಿದ್ದಾಗಿಂದ ಕಾಲೇಜೆಲ್ಲ ಮುಗಿಸೋವರೆಗೂ ರ್ಯಾಂಕ್ ಬರಬೇಕು, ಓದಬೇಕು, ಫಸ್ಟ್ ಬರಬೇಕು ಅಂತ ಒಂದು ಪ್ರೆಷರ್ ಇರುತ್ತಲ್ಲ. ಗೆಲ್ಲಬೇಕು, ಸಾಧಿಸಬೇಕು, ಸಾಧನೆ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಫಸ್ಟ್ ಬರಬೇಕು, ಎಲ್ಲದರಲ್ಲೂ ನೀನು ಫಸ್ಟ್ ರ್ಯಾಂಕ್ ಬರಬೇಕು, ಇಷ್ಟು ಗಳಿಸ್ಬೇಕು ಮಾರ್ಕ್ಸು ಅಂತ ಒಂದು ರೀತಿ ಒತ್ತಡ ಇರುತ್ತೆ ಮಕ್ಕಳಿಗೆ. ಆ ಒಂದು ಒತ್ತಡವನ್ನು ಕ್ರಿಟಿಸೈಸ್ ಮಾಡುವಂಥ ಗೀತೆ ಇದು, ಕವಿತೆ. ಹಿಂದಿನ ಸಾಲಿನ ಹುಡುಗರಿಗಾಗಿ ಬರೆದಿರುವಂತಹ ಕವಿತೆ. ಹಿಂದಿನ ಸಾಲಿನ ಹುಡುಗರು ಎಂದರೆ ನಮಗೇನೇನು ಭಯವಿಲ್ಲ, ನಮ್ಮಿಂದ ಆಗದು ಶಾಲೆಗೆ ತೊಂದರೆ, ನಮಗೆಂದೆಂದೂ ಜಯವಿಲ್ಲ ಅಂತ ಹೇಳ್ತಾರೆ. ಗೆಲ್ಲುವಂಥ ಒಂದು ನಿಟ್ಟಿನಲ್ಲಿ ಇವರನ್ನ ಯಾರು ಗಮನಿಸಿರೋಲ್ಲ.
ಹಿಂದಿನ ಸಾಲಿನ ಹುಡುಗರು ಬಣ್ಣದ ಲೋಕವನ್ನೇ ಕಟ್ಕೊಂಡಿರ್ತಾರೆ. ಆ ಬಣ್ಣದ ಲೋಕದ ಕೆಲವು ಸನ್ನಿವೇಶಗಳನ್ನು ಕೂಡ ಇಲ್ಲಿ ಚಿತ್ರಿಸಿದ್ದಾರೆ. ತುಂಬ ಚೆನ್ನಾಗಿದೆ ಮಂತ್ರ. ಸಂಬಳ ಸಾಲದ ಉಪಾಧ್ಯಾಯರಿಗೆ ಬೆಂಬಲವಾಗಿಯೇ ನಿಲ್ಲುವೆವು, ಪಾಠ ಪ್ರವಚನ ರುಚಿಸದೆ ಹೋದರೆ ಪಾಕಂ ಪಪ್ಪನು ಮೆಲ್ಲುವೆವು. ಆಮೇಲೆ ಅವ್ರು ಹೇಳ್ತಾರೆ, ಊರಿಗೆ ಊರೇ ಹಸೆಯಲ್ಲಿ ನಿಂತರೆ ಆರತಿ ಬೆಳಗಲು ಜನವೆಲ್ಲಿ, ಎಲ್ಲ ಹಾಡುವ ಬಾಯೇ ಆದರೆ ಚಪ್ಪಾಳೆಗೆ ಜನವಿನ್ನೆಲ್ಲಿ. ಬಟ್ ಅವ್ರು ಕೊನೆಗೆ ಹೇಳ್ತಾರೆ, ಲೋಕದ ಶಾಲೆಯ ಭಾಗ್ಯದ ಸೆಲೆಯಲ್ಲಿ ಅನಂತ ಸುಖವನ್ನು ಕಂಡಿಹೆವು, ಇದೇ ಸತ್ಯವೆಮಗಿದರ ಆಸರೆಯಲ್ಲಿ ಜಯಾಪಜಯಗಳ ದಾಟುವೆವು, ಪುಸ್ತಕ ಓದದೆ ಪ್ರೀತಿಯ ನರಿತೆವು, ಗೆಲ್ಲದೆ ಹೆಮ್ಮೆಯ ಗಳಿಸಿಹೆವು, ನಾವು ಈ ಶಾಲೆಯ ಅಂದರೆ ಈ ಲೋಕದ ಶಾಲೆಯನೆಂದೂ ಬಿಡೆವು, ನೆಮ್ಮದಿಯಾಗಿಯೇ ಉಳಿಯುವೆವು. ಆಹಾ, ಇದರ ಸಂಯೋಜನೆ ನೀವು ಮಾಡುವಾಗ ಒಂದು ಕವ್ವಾಲಿ ಸ್ಟೈಲಲ್ಲಿ ಮಾಡಿದ್ದೀರಿ. ಹೌದು. ನಿಮಗೆ ಈ ಪದ್ಯವನ್ನು ಓದಿದಾಗ ಕವ್ವಾಲಿ ಸ್ಟೈಲಲ್ಲಿ ಇದು ಸರಿ ಹೊಂದುತ್ತೆ ಅಂತ ಹೇಗೆ ಭಾಸವಾಯಿತು? ಕವ್ವಾಲಿ ಅನ್ನೋ ಒಂದು ಸ್ಟೈಲಲ್ಲಿ ಆಡಿಯನ್ಸ್ ಪಾರ್ಟಿಸಿಪೇಷನ್ ಇರುತ್ತೆ. ಎಲ್ಲರೂ ಚಪ್ಪಾಳೆ ತಟ್ಕೊಂಡು ವಾ 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 ಅಂದ್ಕೊಂಡು ಹಾಡುವಂಥ ಒಂದು ರೀತಿಯ ಇದು. ಇಲ್ಲಿ ಅವರ ಸಾಲುಗಳು ಹಂಗಿದೆ. ಈ ಸಾಲುಗಳನ್ನು ನಾನು ಎಲ್ಲೇ ಹಾಡಿದ್ರೂ ಆಡಿಯನ್ಸಲ್ಲಿರುವಂಥ ಒಂದು ಬ್ಯಾಕ್ ಬೆಂಚರ್ಸ್ ಇರ್ತಾರಲ್ಲ, ಅವರೆಲ್ಲ ವಾ 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 ಅಂತಾರೆ. ಸೊ ಕವ್ವಾಲಿಗೆ ಒಂದು ಸರಿಯಾದ ಕವಿತೆ ಅಂತ ಅನ್ನಿಸ್ತು ನನಗೆ. ಹಿಂದಿನ ಸಾಲಿನ ಹುಡುಗರು ಎಂದರೆ, ಹಿಂದಿನ ಸಾಲಿನ ಹುಡುಗರು ಎಂದರೆ ನಮಗೇನೇನೋ ಭಯವಿಲ್ಲ. ಹಿಂದಿನ ಸಾಲಿನ ಹುಡುಗರು ಎಂದರೆ ನಮಗೇನೇನೋ ಭಯವಿಲ್ಲ. ಹಿಂದಿನ ಸಾಲಿನ ಹುಡುಗರು ಎಂದರೆ ನಮಗೇನೇನೋ ಭಯವಿಲ್ಲ. ನಮ್ಮಿಂದಾಗದು ಶಾಲೆಗೆ ತೊಂದರೆ, ನಮಗೆ ತೆಂದು ಜಯವಿಲ್ಲ, 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 ಜಯವಿಲ್ಲ. ನೀರಿನ ಜೋರಿಗೆ ತೇಲದು ಬಂಡೆ, ನೀರಿನ ಜೋರಿಗೆ ತೇಲದು ಬಂಡೆ, ಅಂತೆಯೇ ನಾವೀ ತರಗತಿಗೆ ಪರೀಕ್ಷೆಗೆಂದರೆ ಹೂವಿನ ಚಂಡೆ, ಚಿಂತಿಸಬಾರದು ದುರ್ಗತಿಗೆ. ವರುಷ ವರುಷವೂ ನಾವಿದ್ದಲ್ಲಿಯೇ ಹೊಸ ವಿದ್ಯಾರ್ಥಿಗಳಾಗುವೆವು, ವರುಷ ವರುಷವೂ ನಾವಿದ್ದಲ್ಲಿಯೇ ಹೊಸ ವಿದ್ಯಾರ್ಥಿಗಳಾಗುವೆವು. ಪುಟಗಳ ತೆರೆಯದೆ ತಟ ತಟ ಓದದೆ ಬಿಸಿಲಿಗೆ ಗಾಳಿಗೆ ಮಾಗುವೆವು. ಹಿಂದಿನ ಸಾಲಿನ ಹುಡುಗರು ಎಂದರೆ ನಮಗೇನೇನೋ ಭಯವಿಲ್ಲ. ಹಿಂದಿನ ಸಾಲಿನ ಹುಡುಗರು ಎಂದರೆ ನಮಗೇನೇನೋ ಭಯವಿಲ್ಲ. ನಮ್ಮಿಂದಾಗದು ಶಾಲೆಗೆ ತೊಂದರೆ, ನಮಗೆಂದೆಂದೂ ಜಯವಿಲ್ಲ, 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 ಜಯವಿಲ್ಲ. ಜೊತೆಯಲ್ಲಿ ಕೂರುವ ತಮ್ಮ ತಂಗಿಯರ, ಜೊತೆಯಲ್ಲಿ ಕೂರುವ ತಮ್ಮ ತಂಗಿಯರ
ಓದುವರಾವನು ನೋಯಿಸೆವು. ನಮ್ಮಂತಾಗದೆ ಅವರೇ ಶಾಲೆಯ ಬಾವುಟವೇರಿಸಲೆನ್ನುವೆವು. ಸಂಬಳ ಸಾಲದ ಉಪಾಧ್ಯಾಯರಿಗೆ ಬೆಂಬಲವಾಗಿಯೇ ನಿಲ್ಲುವೆವು. ಸಂಬಳ ಸಾಲದ ಉಪಾಧ್ಯಾಯರಿಗೆ ಬೆಂಬಲವಾಗಿಯೇ ನಿಲ್ಲುವೆವು. ಪಾಠ ಪ್ರವಚನ ರುಚಿಸದೆ ಹೋದರೆ ಪಾಪಪ್ಪನು ಮೆಲ್ಲುವೆವು. ಇಂದಿನ ಸಾಲಿನ ಹುಡುಗರು ಎಂದರೆ ನಮಗೇನೇನೂ ಭಯವಿಲ್ಲ. ಇಂದಿನ ಸಾಲಿನ ಹುಡುಗರು ಎಂದರೆ ನಮಗೇನೇನೂ ಭಯವಿಲ್ಲ. ನಮ್ಮಿಂದಾಗದು ಶಾಲೆಗೆ ತೊಂದರೆ, ನಮಗೆಂದೆಂದೂ ಜಯವಿಲ್ಲ. ಜಯವಿಲ್ಲ, ಜಯವಿಲ್ಲ, ಜಯವಿಲ್ಲ. ಊರಿಗೆ ಊರೇ ಹಸೆಯಲಿ ನಿಂತರೆ, ಊರಿಗೆ ಊರೇ ಹಸೆಯಲಿ ನಿಂತರೆ ಆರತಿ ಬೆಳಗಲು ಜನವೆಲ್ಲಿ. ಎಲ್ಲ ಹಾಡುವ ಬಾಯೇ ಆದರೆ ಚಪ್ಪಾಳೆಗೆ ಜನವಿನ್ನೆಲ್ಲಿ. ಲೋಕದ ಶಾಲೆಯ ಭಾಗ್ಯದ ಸೆಲೆಯಲ್ಲಿ ಅನಂತ ಸುಖವನ್ನು ಕಂಡಿಹೆವು. ಲೋಕದ ಶಾಲೆಯ ಭಾಗ್ಯದ ಸೆಲೆಯಲ್ಲಿ ಅನಂತ ಸುಖವನ್ನು ಕಂಡಿಹೆವು. ಇದೇ ಸತ್ಯವೆಂದಿದರ ಸೆರೆಯಲ್ಲಿ ಜಯಾಪಜಯಗಳ ದಾಟುವೆವು. ಪುಸ್ತಕ ಓದದೆ ಪ್ರೀತಿಯನ್ನರಿತೆವು, ಗೆಲ್ಲದೆ ಹೆಮ್ಮೆಯ ಗಳಿಸಿದೆವು. ಪುಸ್ತಕ ಓದದೆ ಪ್ರೀತಿಯನ್ನರಿತೆವು, ಗೆಲ್ಲದೆ ಹೆಮ್ಮೆಯ ಗಳಿಸಿದೆವು. ನಾವೀ ಶಾಲೆಯ ನೆಂದು ಬಿಡೆವು, ನೆಮ್ಮದಿಯಾಗಿಯೇ ಉಳಿಯುವೆವು. ಹಿಂದಿನ ಸಾಲಿನ ಹುಡುಗರು ಎಂದರೆ ನಮಗೇನೇನೂ ಭಯವಿಲ್ಲ. ಹಿಂದಿನ ಸಾಲಿನ ಹುಡುಗರು ಎಂದರೆ ನಮಗೇನೇನೂ ಭಯವಿಲ್ಲ. ನಮ್ಮಿಂದಾಗದು ಶಾಲೆಗೆ ತೊಂದರೆ, ನಮಗೆಂದೆಂದೂ ಜಯವಿಲ್ಲ. ಜಯವಿಲ್ಲ, ಜಯವಿಲ್ಲ, ಜಯವಿಲ್ಲ. ಹಿಂದಿನ ಸಾಲಿನ ಹುಡುಗರು ಎಂದರೆ ನಮಗೇನೇನೂ. ಎಂತಹ ಸಂಯೋಜನೆ, ಎಂತಹ ಗಾಯನ, ಆಹಾ. ಥ್ಯಾಂಕ್ ಯು. ಈ ಜರ್ನಿ ನಿಮ್ಮದು ನಿಮ್ಮ ಜೀವನದಲ್ಲಿ ಹೇಗಿರುತ್ತೆ? ಕಾವ್ಯವನ್ನು ಓದೋದ್ರಿಂದ ಹಿಡಿದು ಅದನ್ನು ಸಂಯೋಜನೆ ಮಾಡಿ ಅದನ್ನು ಹಾಡೋ ತನಕ. ಕವಿತೆಯನ್ನು ಆದಷ್ಟು ಎಷ್ಟು ಸಾಧ್ಯವೋ ಅಷ್ಟು ಅರ್ಥ ಮಾಡ್ಕೋಬೇಕು ಅಂತ, ಹಾಡೋದಕ್ಕಿಂತ ಮುಂಚೆ ಎಷ್ಟು ಸಾಧ್ಯವೋ ಅಷ್ಟು ಆ ಕವಿತೆಯ ಬಗ್ಗೆ ತಿಳ್ಕೊಂಡು, ಆ ಕವಿಗಳ ಬಗ್ಗೆ ತಿಳ್ಕೊಂಡು ಆಮೇಲೆ ಹಾಡೋದು ಸುಗಮ ಸಂಗೀತದ ಒಂದು ಅಭ್ಯಾಸ ಗಾಯಕ ಗಾಯಕಿಯರಿಗೆ. ಸಂಯೋಜನೆಯನ್ನು ಮಾಡೋದು ಅದೊಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಇದು ಅಂತ ಹೇಳ್ಬೋದು, ಕ್ಯಾಟಗರಿನೇ ಇದು. ನನಗೆ ನನ್ನ ಪುಣ್ಯ ಏನು ಅಂದರೆ, ನಾನು ಮೈಸೂರು ಅನಂತ ಸ್ವಾಮಿಯವ್ರ ಜೊತೆ, ಸಿ ಅಶ್ವಥ್ ಅವ್ರ ಜೊತೆ, ರಾಜು ಅನಂತ ಸ್ವಾಮಿಯವ್ರ ಜೊತೆ, ಜಿ ವಿ ಅತ್ರಿ ಅವ್ರ ಜೊತೆ ಸಾಕಷ್ಟು ಅವ್ರ ಹತ್ರ ಕಲಿತು, ಸಾಕಷ್ಟು ಅವ್ರ ಜೊತೆ ವೇದಿಕೆಗಳಲ್ಲಿ ಹಾಡಿ ಅಭ್ಯಾಸ, ನನ್ನ ಅನುಭವ ನನಗಿದೆ ಅನ್ನೋದು ಒಂದು ನನಗೆ ಹೆಮ್ಮೆಯ ವಿಷಯ. ಅವರು ಸಂಯೋಜಿಸ್ತಾ ಇರಬೇಕಾದ್ರೆ ಅವರ ಜೊತೆ ಕೂತು ಕಲ್ತ್ಕೊಂಡಿರುವಂಥ ಒಂದು ಇದು ಕೂಡ ನನಗಿದೆ. ಆವಾಗ ಏನಾಗುತ್ತೆ, ಒಬ್ಬ ಸಂಯೋಜಕರು ಒಂದು ಗೀತೆಯನ್ನು ಸಂಯೋಜಿಸ್ತಾ ಇರಬೇಕಾದ್ರೆ ಅವ್ರು ಹೇಗೆ ಆ ಗೀತೆಯನ್ನು ಅರ್ಥ ಮಾಡ್ಕೋತಾರೆ ಅಥವಾ ವಿಜುವಲೈಸ್ ಮಾಡ್ಕೋತಾರೆ, ಯಾವ ರೀತಿಯಲ್ಲಿ ಅಪ್ರೋಚ್ ಮಾಡ್ತಾರೆ ಒಂದು ಗೀತೆಯನ್ನು, ಇದೆಲ್ಲ ಒಬ್ಬ ಸಂಯೋಜಕರ ಜೊತೆ ಕೂತಾಗ ನಮಗೆ ತುಂಬ ಅದರ ಅರಿವು ಆಗುತ್ತೆ.
ಮೈಸೂರು ಅನಂತ ಸ್ವಾಮಿಯವರು ಅಪ್ರೋಚ್ ಮಾಡ್ತಾ ಇದ್ದಿದ್ದೇ ಒಂದು ಮ್ಯೂಸಿಕಲ್ ಯಾವ ಸ್ಟೈಲಲ್ಲಿ ಮಾಡಬಹುದು. ಅವರು ಎಷ್ಟೋ ಬೇರೆ 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 ಸ್ಟೈಲ್ಗಳನ್ನು ಮಾಡಿದ್ದಾರೆ. ಠುಮರಿ ಇರಬಹುದು ಅಥವಾ ವೆಸ್ಟರ್ನ್ ಇರಬಹುದು, ಬಂದಿಶ್ ಥರದ್ದಿರಬಹುದು. ಈ ಥರದ್ದೆಲ್ಲ ಹಲವಾರು ಎಕ್ಸ್ಪೆರಿಮೆಂಟ್ಸನ್ನು ಮಾಡಿದ್ದಾರೆ. ಸಿ ಅಶ್ವಥ್ ಅವ್ರ ಸಂಯೋಜನೆ ನೋಡಿದಾಗ ಅವರು ಒಂದು ದೃಶ್ಯವನ್ನು ವಿಜುವಲೈಸ್ ಮಾಡ್ಕೋತಾರೆ, ಆಮೇಲೆ ಸಂಯೋಜನೆಯನ್ನು ಮಾಡ್ತಾರೆ. ಆ ಒಂದು ಸಿನಿಮ್ಯಾಟಿಕ್ ಕ್ವಾಲಿಟಿ ಇರುತ್ತೆ. ಸೊ ಈ ರೀತಿ ಒಬ್ಬೊಬ್ಬ ಸಂಯೋಜಕರು ಅವರ ಅಪ್ರೋಚ್ ಟುವರ್ಡ್ಸ್ ಅ ಪೋಯಮ್ ಬೇರೆ ಬೇರೆ ಇರುತ್ತೆ. ನಾನು ಸಂಯೋಜನೆಯನ್ನು ಮಾಡಬೇಕಾದ್ರೂ ಕೂಡ ಒಂದು ಕವಿತೆಯ ಅರ್ಥ, ಆ ಒಂದು ಕವಿಗಳ ಒಂದು ಏನು ಶೈಲಿ, ಆ ಕವಿತೆಯ ಒಳಾರ್ಥಗಳು ಏನೇನಿರಬಹುದು, ಯಾವ ರೀತಿ ಅದನ್ನು ಹಾಡ್ಬೋದು ಅಂತ ನಾನು ಸ್ವಲ್ಪ ಯೋಚನೆ ಮಾಡಿ ಆಮೇಲೆ ಸಂಯೋಜನೆ ಮಾಡ್ತೀನಿ. ಮುಂದಿನ ಗೀತೆ ಇದು ಬಹುಶಃ ಸಿ ಅಶ್ವಥ್ ಅವರ ಒನ್ ಆಫ್ ಹಿಸ್ ಫೈನೆಸ್ಟ್ ಕಾಂಪೋಸಿಷನ್ಸ್ ಅಂತ ಹೇಳ್ಬೋದು. ನರಸಿಂಹಸ್ವಾಮಿ ಅವರ ಕವಿತೆ. ಹೆಂಡತಿ ತವರಿಗೆ ಹೋಗಿ ಒಂದಷ್ಟು ತಿಂಗಳುಗಳಾಗಿದೆ. ಗಂಡನಿಗೆ ಕೋಪ ಬಂದುಬಿಟ್ಟಿದೆ, ನೀ ಬರಲೇಬೇಡ ಅಂತ ಬೈದ್ಬಿಟ್ಟಿದ್ದಾರೆ. ಬಳೆಗಾರನ ಕೈಲಿ ಒಂದು ಮೆಸೇಜನ್ನು ಕಳಿಸ್ಬಿಟ್ಟಿದ್ದಾರೆ. ಆಗ ಬಳೆಗಾರನ ಕೈಲಿ ಇನ್ನೊಂದು ಮೆಸೇಜನ್ನು ಹೆಂಡತಿ ಪತ್ರವನ್ನು ಬರೆದು ಕಳಿಸ್ತಾಳೆ ಗಂಡನಿಗೆ. ಆ ಪತ್ರದಲ್ಲಿರುವಂಥ ವಿಷಯ ಏನು ಅನ್ನೋದು ಈ ಕವಿತೆಯ ಸಾರಾಂಶ. ತವರ ಸುಖದೊಳಗೆ ಮರೆತಿಹಳು ಎಂದದಿರಿ, ನಿಮ್ಮ ಪ್ರೇಮವನೇ ಒರೆಯನಿಟ್ಟು, ನಿಮ್ಮ ನೆನಸೇ ನನ್ನ ಹಿಂಡುವುದು ಹಗಲಿನಲ್ಲಿ, ഇരുളിನಲ್ಲಿ ಕಾಣುವುದು ನಿಮ್ಮ ಕನಸು. ತೌರ ಸುಖದೊಳಗೆ ಮರೆತಿಹಳು ಎನ್ನದಿರಿ, ನಿಮ್ಮ ಪ್ರೇಮವ ನೀವೇ ಒರೆಯನಿಟ್ಟು, ನಿಮ್ಮ ನೆನಸೇ ನನ್ನ ಹಿಂಡುವುದು ಹಗಲಿನಲ್ಲಿ, ಕನಸು. ಬೃಂದಾವನದ ಹಣಿಗೆ ಕುಂಕುಮವನಿಡುವಾಗ ಕಾಣುವವು ಶ್ರೀ ತುಳಸಿ, ಕೃಷ್ಣ ತುಳಸಿ. ನೀಲಾಂಬರದ ನಡುವೆ ಚಂದಿರನು ಬಂದಾಗ ರೋಹಿಣಿಯು ಬೆಳಗುವಳು ಸನ್ನಿಧಿಯಲ್ಲಿ. ತೌರ ಸುಖದೊಳಗೆ ಮರೆತಿಹಳು ಎನ್ನದಿರಿ, ನಿಮ್ಮ ಪ್ರೇಮವ ನೀವೇ ಒರೆಯನಿಟ್ಟು. ತಾಯಡಿಗೆ ರುಚಿಯೆಂದು ನಾನಿಲ್ಲಿ ಕುಳಿತಿಲ್ಲ, ಇನ್ನು ತಂಗಿಯ ಮದುವೆ ತಿಂಗಳಿರುವುದು. ತೌರ ಪಂಜರದೊಳಗೆ ಸೆರೆಯಾದ ಗಿಣಿಯಲ್ಲ, 5 ತಿಂಗಳ ಕಂದ ನಗುತ್ತಲಿಹುದು. ತೌರ ಸುಖದೊಳಗೆ ಮರೆತಿಹಳು ಎನ್ನದಿರಿ, ನಿಮ್ಮ ಪ್ರೇಮವ ನೀವೇ ಒರೆಯನಿಟ್ಟು.
ಚಿತ್ರದುರ್ಗದ ರೈಲು ನಿತ್ಯವೂ ಓಡೋಡಿ ಮೈಸೂರ ಸೇರುವುದ ನಾನು ಬಲ್ಲೆ. ಚಿತ್ರದುರ್ಗದ ರೈಲು ನಿತ್ಯವೂ ಓಡೋಡಿ ಮೈಸೂರ ಸೇರುವುದ ನಾನು ಬಲ್ಲೆ. ನಾಳೆ ಮಂಗಳವಾರ ಮಾರನೆಯ ದಿನ ನವಮಿ, ಆಮೇಲೆ ನಿಲ್ಲುವೇನೆ ನಾನು ಇಲ್ಲೇ. ಮರಿತಿಹಳು ಎನ್ನದಿರಿ ಕಣ್ಮರೆಯ ತೋಟದಲ್ಲಿ, ಮರಿತಿಹಳು ಎನ್ನದಿರಿ ಕಣ್ಮರೆಯ ತೋಟದಲ್ಲಿ, ಮರಿತಿಹಳು ಎನ್ನದಿರಿ ಕಣ್ಮರೆಯ ತೋಟದಲ್ಲಿ. ಅಚ್ಚ ಮಲ್ಲಿಗೆ ಅರಳು ಬಿರಿಯುತ್ತಿರುವುದು, ಬಂದು ಬಿಡುವೆನು ಬೇಗ ಮುನಿಯದಿರಿ ಕೊರಗದಿರಿ, ಚುಚ್ಚದಿರಿ ಮೊರೆಯಾದ ಮಾತನೆಸೆದು. ತೌರ ಸುಖದೊಳಗೆನ್ನ ಮರೆತಿಹಳೋ ಎನ್ನದಿರಿ, ನಿಮ್ಮ ಪ್ರೇಮವ ನೀವೇ ಒರೆಯನಿಟ್ಟು. ನಿಮ್ಮ ನೆನಸೇ ನನ್ನ ಹಿಂಡುವುದು ಹಗಲಿನಲೆ, ಇರುಳಿನಲಿ ಕಾಣುವುದು ನಿಮ್ಮ ಕನಸು. ಇರುಳಿನಲಿ ಕಾಣು ನಿಮ್ಮ ಕನಸು, ಇರುಳಿನಲಿ ಕಾಣುವುದು ನಿಮ್ಮ ಕನಸು. ಚಿತ್ರದುರ್ಗದ ರೈಲು ನಿತ್ಯವೂ ಓಡೋಡಿ ಮೈಸೂರ ಸೇರುವುದು ನಾನು ಬಲ್ಲೆ. ಕೃಷ್ಣೇಗೌಡರು ಮತ್ತು ರಿಚರ್ಡ್ ಲೂಯಿಸ್ ಅವರು ಇವರೆಲ್ಲ ಮಾತಾಡ್ಬೇಕಾದ್ರೆ ಇದನ್ನು ಹೇಳಿದರು ಒಂದ್ಸಲ. ಚಿತ್ರದುರ್ಗದಿಂದ ಮೈಸೂರಿಗೆ ಅವಾಗ ರೈಲ್ವೆ ಟ್ರ್ಯಾಕೇ ಇರಲಿಲ್ಲ, ರೈಲೇ ಇರಲಿಲ್ಲ. ಪೊಯೆಟಿಕ್ ಲೈಸೆನ್ಸ್ ಅಂತಾರಲ್ಲ, ಪೊಯೆಟಿಕ್ ಲೈಸೆನ್ಸ್. ಹೌದು. ಮುಂದಿನ ಗೀತೆ ನಮ್ಮ ಭಾವಗೀತೆಗಳ ಒಂದು ಪಟ್ಟಿಯಲ್ಲಿ ಆ್ಯಂಥಮ್ ಅಂತಲೇ ಹೇಳ್ಬೋದು. ಇದು ನನಗೆ ಚೆನ್ನಾಗಿ ನೆನಪಿದೆ. ನೀವು ಅಶ್ವಥ್ ಸರ್ ಜೊತೆ ಹಾಡಬೇಕಾದ್ರೆ ಅನೌನ್ಸ್ ಮಾಡಿದ ತಕ್ಷಣ ಅಶ್ವಥ್ ಸರ್ ಹೀಗೆ ನಿಂತ್ಕೊಂಡ್ಬಿಟ್ಟು ಒಂದು ಕಣ್ಣು ಮುಚ್ಕೊಂಡು ನಿಂತಿರೋರು, ಅಥವಾ ಕೂತ್ಕೊಂಡಿದ್ರೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಡೋರು. ನೂರಾರು ಸಾವಿರಾರು ಕಾರ್ಯಕ್ರಮ ಕೊಟ್ಟಿದ್ದಾರೆ, ಬಟ್ ಎವ್ರಿ ಪ್ರೋಗ್ರಾಮ್ ಅವರು ಒಂದು ಧ್ಯಾನ ಸ್ಥಿತಿಯಲ್ಲಿ ಹಿಂಗೆ ಕೂತ್ಕೊಂಡ್ಬಿಡ್ತಿದ್ರು. ಸೊ ಅಂಥ ಒಂದು ಇನ್ನೊಂದು ಲೋಕಕ್ಕೆ ಕರ್ಕೊಂಡು ಹೋಗುವಂಥ ಗೀತೆ ದೀಪವು ನಿನ್ನದೆ ಗಾಳಿಯು ನಿನ್ನದೆ. ನಿಮ್ಮ ಅನುಭವ? ನಾನು ಐ ಆಮ್ ವೆರಿ ಲಕ್ಕಿ. ನನಗೆ ಈ ಹಾಡನ್ನು ಹಾಡೋ ಅವಕಾಶ, ವೇದಿಕೆಯ ಮೇಲೆ ಹಾಡೋ ಅವಕಾಶ ಸಿಗುತ್ತೆ ಅಂತ. ಏಕೆಂದರೆ ಬಹಳಷ್ಟು ಜನ ಹಾಡಿದ್ದಾರೆ ಈ ಗೀತೆಯನ್ನು. ಅಂದರೆ ಎಸ್ ಜಾನಕಿ ಅವರಿಂದ ಹಿಡಿದು ರತ್ನಮಾಲಾ ಪ್ರಕಾಶ್ ಅವರು ಎಲ್ಲರೂ ಹಾಡಿರುವಂಥ ಗೀತೆ ಇದು. ನಾನು ಒಬ್ಬಳೇ ಹಾಡಿಲ್ಲ. ಬಟ್ ಅದೇನೋ ಒಂಥರ ನನ್ನ ಕಾರ್ಯಕ್ರಮಗಳಲ್ಲಿ ನಾನು ಇದನ್ನು ಹಾಡದೇ ಇದ್ದರೆ ಜನ ಮುಗಿಸೋದಕ್ಕೆ ಬಿಡೋದಿಲ್ಲ, ಈ ಹಾಡನ್ನು ಹಾಡಲೇಬೇಕು ಅಂತ ಬಲವಂತ ಮಾಡ್ತಾರೆ. ಆ್ಯಂಡ್ ಸಿ ಅಶ್ವಥ್ ಅವ್ರ ಜೊತೆ ಒಂದು 10 ವರ್ಷಗಳ ಕಾಲ ವೇದಿಕೆ ಮೇಲೆ ನಾನು ಕಾರ್ಯಕ್ರಮಗಳನ್ನು ನೀಡಬೇಕಾದ್ರೆ, ಈ ಗೀತೆಯನ್ನು ಹಾಡಬೇಕಾದ್ರೆ ಅವರು ಒಂದು ಸಲ ನನಗೆ ಹೇಳಿದರು, ನಿಮ್ಮ ಸೋಲೋ ಪ್ರೋಗ್ರಾಮ್ ಎಲ್ಲ ಮಾಡಬೇಕಾದ್ರೆ ಪಲ್ಲವಿ ಅವರೇ, ನೀವು ಈ ಹಾಡನ್ನ ಹಾಡಲಿಲ್ಲ ಅಂದರೆ ಅವತ್ತು ರಾತ್ರಿ ನಿಮ್ಮ ಕನ್ಸಲ್ಲಿ ಬಂದು ನಿಮ್ಮನ್ನು ಬೈತೀನಿ ಅಂತ. ಸೊ ಇಟ್ ವಾಸ್ ಒನ್ ಆಫ್ ಹಿಸ್ ಫೇವ್ರೆಟ್ ಸಾಂಗ್ಸ್. ಆ್ಯಂಡ್ ನಾನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ ಜೊತೆನೂ ಎಷ್ಟೋ ಕಾರ್ಯಕ್ರಮಗಳಲ್ಲಿ ಹಾಡಿದ್ದೀನಿ. ಅವ್ರಿಗೆ ಈ ಹಾಡು ತುಂಬ ಇಷ್ಟ ಆಯಿತು. ಅವರು ಯಾವಾಗಲೂ ಹೇಳೋರು, ಯು ಪ್ಲೀಸ್ ಸಿಂಗ್ ದ್ಯಾಟ್ ಸಾಂಗ್ ಆಫ್ ಅಶ್ವಥ್ ಜಿ ಅಂತ ಹೇಳೋರು. ಸೊ ಫಿಲಮ್ ಕಚೇರಿ ಆಗಿರ್ಬೋದು ಅಥವಾ ಭಾವಗೀತೆ ಕಚೇರಿ ಎಲ್ಲೇ ಹಾಡಿದ್ರು ಈ ಹಾಡನ್ನಂತೂ ಜನ ಕೇಳ್ತಾರೆ. ಅಂಥ ಮನೆಗೂ ತಲುಪಿರುವಂಥ ಒಂದು ಕವಿತೆ ಮತ್ತು ಸಂಯೋಜನೆ. ಈ ಒಂದು ಗೀತೆಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಬಂದಿದೆ, ಮೈಸೂರು ಮಲ್ಲಿಗೆ ಚಲನಚಿತ್ರ. ಹೌದು 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 ಹೌದು.
ನಿಜವಾಗ್ಲೂ ಏನು ಚೆನ್ನಾಗಿ ಹಾಡಿದ್ರಿ ಮೇಡಮ್. ಥ್ಯಾಂಕ್ ಯು ಎಷ್ಟು ಸತಿ ಕೇಳಿದ್ರೂ ಈ ಹಾಡು ನಿಜವಾಗ್ಲೂ ಬೇಜಾರಾಗಲ್ಲ. ಧನ್ಯವಾದಗಳು. ಥ್ಯಾಂಕ್ ಯು. ಇಂದಿನ ಸಂಚಿಕೆಗೆ ಬಹುತೇಕ ಹಾಡಿದ ಎಲ್ಲ ಗೀತೆಗಳು ಹಿಂದಿನ ಸಾಲಿನ ಹುಡುಗರು ಒಂದು ಬಿಟ್ಟರೆ ಇನ್ನೆಲ್ಲ ಬಹಳ ಬಹಳ ಗಂಭೀರವಾದ ಕವನಗಳನ್ನು ಆರಿಸ್ಕೊಂಡಿದ್ದೀರಿ. ಈ ಆಯ್ಕೆಯ ಬಗ್ಗೆ ತಿಳಿಸ್ಕೊಡಿ. KS ನರಸಿಂಹಸ್ವಾಮಿ ಅವರ ಒಂದು ಕವಿತೆಗಳ ಹೂಗುಚ್ಛ ಪ್ರೆಸೆಂಟ್ ಮಾಡೋದಕ್ಕೆ ನನಗೆ ಅವಕಾಶ ಕೊಟ್ಟರಲ್ಲ, ನಾನು ನಿಮಗೆ ಧನ್ಯವಾದಗಳನ್ನು ಹೇಳಬೇಕು. ಆ್ಯಂಡ್ ನಾನು ಕೆಲವು ಬಹಳ ಜನಪ್ರಿಯ ಗೀತೆಗಳು, ಕೆಲವು ಕೇಳಿಲ್ಲದೇ ಇರುವಂತಹ ಗೀತೆಗಳು, ಬೇರೆ ಬೇರೆ ಸಂಯೋಜಕರು, ಇದೆಲ್ಲವನ್ನು ಮನಸ್ಸಿನಲ್ಲಿಟ್ಕೊಂಡು ಈ ಒಂದು ಹಾಡುಗಳನ್ನು ಆಯ್ಕೆ ಮಾಡಿದ್ದೀನಿ. ನಮಗೆ ಈ ಎಲ್ಲ ಗೀತೆಗಳನ್ನು ಮತ್ತೆ ಮತ್ತೆ ಕೇಳ್ತಾನೆ ಇರಬೇಕು ಅಂತಲೇ ಅನಿಸುತ್ತೆ. ಎಷ್ಟು ಸರಿ ಕೇಳಿದ್ರು ನಮಗೆ ಮತ್ತೆ ಮತ್ತೆ ಅದನ್ನೇ ಹಾಡ್ತಾನೇ ಇರ್ತೀವಿ ಮತ್ತು ಕೇಳ್ತಾನೂ ಇರ್ತೀವಿ. ವೀಕ್ಷಕರೇ, ಇಂಥ ಸುಂದರಮಯವಾದ ಒಂದು ಸಂಚಿಕೆಗೆ ಇಲ್ಲಿ ಬಂದು ಈ ಗೀತೆಗಳನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಕ್ಕಾಗಿ ಪಲ್ಲವಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಷ್ಟೇ ಸುಂದರವಾಗಿ ಎಲ್ಲ ವಾದ್ಯಗಾರರು ಕೂಡ ನುಡಿಸಿದ್ದಾರೆ, ಅವ್ರಿಗೂ ಕೂಡ ಅನಂತಾನಂತ ವಂದನೆಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿಯವರೆಗೆ ನಮಸ್ಕಾರ.